ಅದಕ್ಕೆ ಮನುಷ್ಯ ಕೊಟ್ಟದ್ದು ಮನೆ ತನಕ, ದೇವ್ರು ಕೊಟ್ಟದ್ದೇ ಕಡೆ ತನಕ. ಇದು ದೇವ್ರು ಕೊಟ್ಟದ್ದು ವರ ನಿಮಗೆ. ಅಪ್ಪ ಅಮ್ಮನ ಶ್ರಮ ಇರ್ಬೋದು, ಇತ್ತೀಚೆಗೆ ಈ ಹಿರಿಯರ ಶ್ರಮ ಇರ್ಬೋದು. ಆದರೆ ಅದ್ರ ಜೊತೆಗೆ ನಿಮಗೆ ಭಗವಂತ ಅಲ್ಲೇ ಇಲ್ಲಿ ತುಂಬಿಟ್ಟು ಕಳಿಸ್ಬಿಟ್ಟ. ಆ ಶಾರದೆ ತಲೆ ತುಂಬ್ಕೊಂಡು ಕುಂತ್ಬಿಟ್ಟ. ಅದು ನಿನ್ನ ಯಾರು ಏನು ಹೇಳೋದು ಇಲ್ಲ, ಇಲ್ಲಿ ಹೊಗಳೋದು ಏನಿಲ್ಲ. ಸುಮಾರು 20 ವರ್ಷದಿಂದನೂ ನನಗೆ ಮೊಣಕಾಲು ಸೊಂಟ ಭಾಳನೇ ನೋವು. ಸುಮಾರು ಒಂದು 30 ವರ್ಷ ನಾವು ಶ್ರಮಜೀವಿಗಳು ಗದ್ದೆಯಲ್ಲಿ ಅವಾಗ ತೋಟ ಇರಲಿಲ್ಲ. ತೋಟ ಇದ್ದಿದ್ರೆ ಅವಾಗ ಸಾವುಕಾರ ಆಗಿಬಿಡ್ತಿದ್ವಿ, ಭಕ್ತಿರಲಿಲ್ಲ. ಗದ್ದೆ ಕಡೆಯಿಂದ ಕೆಸರು ಸೊಂಟದ ಮಠ ಕೆಸರು ಕೆಲಸ ಮಾಡಿದ್ದೆ ನನಗೆ ಅನ್ನೋದೊಂದು ತಲೆ ತುಂಬ್ಕೊಂಡು ಸೊಂಟ ನೋವು ಅಂತ ಉಣ್ಣೋದು. ಸೊಸೆ ಮಾಡಿ ಹಾಕ್ತಿದ್ಲು, ಮಗಳು ಮಾಡಿ ಹಾಕ್ತಿದ್ಲು, ಉಣ್ಣೋದು 1 ಕ್ವಿಂಟಲ್ ಮೇಲಿದ್ದೆ. ಈಗ ನಾನು ಸಡನ್ನಾಗಿ 12 ದಿನ ಟ್ರೀಟ್ಮೆಂಟ್ಗೆ 12 kg ಇಳಿದಾನೆ. ಇದನ್ನು ನಂಬ್ತೀರೋ ಬಿಡ್ತೀರ, ನನ್ನ ಆತ್ಮಸಾಕ್ಷಿಯಾಗಿ ಹೇಳ್ತಾನೆ. ಅವರು ಹೇಳಿದ ಪ್ರಕಾರ ನಡ್ಕೊಂಡ್ರೆ ರೋಗಿಗಳು ಯಾವ ರೋಗನೂ ಹತ್ತಿರ ಬರಲ್ಲ. ನಡ್ಕೋಬೇಕು. ಫಸ್ಟ್ ನಾವು ನಡ್ಕೊಂಡ್ರೆ ಡಾಕ್ಟ್ರಿಗೂ ಒಳ್ಳೆ ಹೆಸರು, ನಮ್ಮ ಆರೋಗ್ಯನೂ ಚೆನ್ನಾಗಿರ್ತೈತಿ. ಅಷ್ಟೇ ನಾವು ಇದನ್ನೇ ಪ್ರಚಾರ ಮಾಡೋದು. ದುಬಾರಿ ಹಾಸ್ಪಿಟ್ಲು ಅವ್ರೇನು ಮನೆಗಿರೋ ಹಿಟ್ಟು ಜೋಳದಾಗ ಮಾಡೋದಲ್ಲ. ಅದು ಗಿಡಮೂಲಿಕೆಯಿಂದ ಅಡವಿ ಅರಣ್ಯ ಎಲ್ಲೆಲ್ಲಿ ತಿರುಗಿ ಅದನ್ನು ಕಂಡಿಡ್ದು ಇದೆ ಅಂತಲೂ ತರಬೇಕಲ್ಲ. ಯಾವುದೋ ಸೊಪ್ಪು ತಂದು ಇದೆ ಅಂತ ಕೊಡೋಂಗಿಲ್ಲ, ಅದನ್ನೇ ತರಬೇಕು, ಅದ್ರದ್ದು ಮಾಡಬೇಕು. ಸುಮಾರು ಕಷ್ಟಗಳದಾವೆ. ವಾಸಿ ಆಗ್ಬೇಕಂದ್ರೆ ಈ ಒಂದು ಇದು ಧರ್ಮದ ಆಸ್ಪತ್ರೆ ಅಂತಲೇ ಹೇಳ್ಬೋದು. ಧರ್ಮನೇ ಇರೋದಿಲ್ಲಿ, ಸತ್ಯದ ನಡೆ. ಆಮೇಲೆ ಅವ್ರ ಕೈಗುಣನೇ ಇರ್ಬೋದು, ಅವ್ರ ಮನಸ್ಸಾಕ್ಷಿ ಇರ್ಬೋದು. ಆಮೇಲೆ ಇಲ್ಲೆಲ್ಲ ಕೆಲಸ ಮಾಡ್ತಕ್ಕಂಥ ಮಕ್ಕಳು ಪ್ರತಿಯೊಬ್ಬ ಈ ಗುರುಗಳು ಬಂದರೆ, ಗುರುಗಳು ಹೆಂಡತಿ ಬಂದಾಳೆ ಅಂತ ಅಲ್ಲ, ಯಾವ ರೋಗಿನೇ ಬರಲಿ ಅವ್ರನ್ನ ಏನು ಜಿಗುಪ್ಸೆ ಪಟ್ಕೊಂಡಂಗೆ ಅವರನ್ನು ಮುಟ್ಟಿ ನೋಡಿ ಅವ್ರಿಗೆ ಮನಸ್ಸಿಗೆ ಖುಷಿಯಾಗೋ ರೀತಿಯೇ ಅರ್ಧ ಕಾಯಿಲೆ ತೆಗಿತಾರೆ. ನಾವು ಅದನ್ನು ಪಾಲನೆ ಮಾಡಿಬಿಟ್ರೆ ಸಕ್ಸಸ್ 100ಕ್ಕೆ 100. ಇಷ್ಟನ್ನು ಹೇಳಕ್ಕೆ ಬಯಸ್ತೇನೆ.